ಎಲ್ಲರಿಗೂ ನಮಸ್ಕಾರ. ಅಕ್ಷರದಾಸ ನೌಕರ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇರೋದು. ಏನಿವತ್ತು ಬಿಸಿ ಊಟ 24 ವರ್ಷ ಆಯ್ತೆ ಪ್ರಾರಂಭವಾಗಿ, ಇವತ್ತಿಗೂ ಕೂಡ ಅವರಿಗೆ 4700 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಈ ಸ್ಕೀಮ್ಗೆ ಅನುದಾನನ ಕಡಿತ ಮಾಡಿದೆ. ಹಾಗಾಗಿ ಅನುದಾನನ ಹೆಚ್ಚಳ ಮಾಡಬೇಕು. ಈಗಾಗಲೇ ಅವರಿಗೆ 3 ತಿಂಗಳು 4 ತಿಂಗಳು ಕೂಡ ಪ್ರೋತ್ಸಾಹಧನ ಆಗಿಲ್ಲ. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರದ ಅನುದಾನ ಕೊಟ್ಟಿಲ್ಲ. ಅನುದಾನ ಕೊಡದಲೇ ಇರೋದ್ರಿಂದ ಅವ್ರಿಗೆ ಇವತ್ತು ಕೆಳಹಂತದ ಕಾರ್ಮಿಕರು ಅಂದ್ರೆ ಬಿಸಿ ಊಟದವರು ಅವರಿಗೆ ಕೊಡದೆ 4700 ರೂಪಾಯಿಲೂ ಕೂಡ 3 ತಿಂಗಳು 4 ತಿಂಗಳು 5 ತಿಂಗಳು ಪ್ರೋತ್ಸಾಹಧನ ಕೊಡ್ಲಿಲ್ಲ ಅಂದ್ರೆ ಅವರ ಜೀವನ ಪರಿಸ್ಥಿತಿ ಏನು? ಅದ್ರ ಜೊತೆಗೆ ಏನ್ ಮಾಡಿದೆ ಕೇಂದ್ರ ಸರ್ಕಾರಗಳು, ಅವರಿಗೆ 3 ಗಂಟೆ 4 ಗಂಟೆಗಳನ್ನ ಕೆಲಸದ ಅವಧಿ ತೋರಿಸಿದೆ. ಆದ್ರೆ ಅವ್ರು ಮಾಡ್ತಾ ಇರೋಂತ ಕೆಲಸಗಳು 6 ಗಂಟೆ ಕಾಲ ಕೆಲಸ ಆಗಿದೆ. ಅದನ್ನ ತಿದ್ದುಪಡಿ ಮಾಡಬೇಕು ಅಂತನೂ ಕೂಡ ನಾವು ಕೇಳ್ತಾ ಇದೀವಿ. ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಬರೀ 600 ರೂಪಾಯಿ. ಇವತ್ತಿನ ಬೆಲೆ ಏರಿಕೆ ತಕ್ಕನಾಗಿ 600 ರೂಪಾಯಿ ಕೊಟ್ರೆ ಅವ್ರು ಯಾವ ರೀತಿ ಜೀವನ ಮಾಡಕ್? 6 ಗಂಟೆ ಕಾಲ ಕೆಲಸ ಮಾಡ್ತಾರೆ. 6 ಗಂಟೆ ಕಾಲ ಕೆಲಸ ಮಾಡಿ 600 ರೂಪಾಯಿಗೆ ಪ್ರೋತ್ಸಾಹಧನ ತಗೊಂಡು ಅವ್ರ ಜೀವನ ಪರಿಸ್ಥಿತಿ ಹೇಗೆ? ಬೆಲೆ ಏರಿಕೆ ತಕ್ಕನಂತೆ ಅವರಿಗೆ ಕನಿಷ್ಠ ಕೂಲಿ ಕೊಡಬೇಕು. ಮತ್ತೆ ಕೇಂದ್ರ ಸರ್ಕಾರ ಏನು ಅನುದಾನ ಕಡಿತ ಮಾಡಿದೆ, ಅನುದಾನನೂ ಕೂಡ ಕೊಡಬೇಕು. ಇವತ್ತು ಬಿಸಿ ಊಟ ನೌಕರರು ತುಂಬಾ ಶೋಷಣೆಗೆ ಒಳಪಟ್ಟಿದ್ದಾರೆ. ನಾವ್ ಹೇಳ್ತಾ ಇದೀವಿ ಎಸ್ ಟಿ ಎಂ ಸಿ ಮತ್ತು ಬಿಸಿ ಊಟದ ಜಂಟಿ ಖಾತೆ ಇತ್ತು, ಅದನ್ನು ಕೂಡ ಇವತ್ತು ಸರ್ಕಾರ ತೆಗೆದುಹಾಕಿದೆ. ನಿವೃತ್ತಿ ವೇತನ ಇವತ್ತು ಶಾಲಾ ಮುಚ್ಚ ಅಂತ ಕಡೆಗಳಲ್ಲಿ ಇವತ್ತು ಅವರು ಎಲ್ಲಿ ಕೆಲಸಕ್ಕೆ ಹೋಗ್ಬೇಕು? ಶಾಲೆ ಮುಚ್ಚಿದಂತ ಶಾಲೆಗಳಲ್ಲಿ ಬಿಸಿ ಊಟ ನೌಕರಿಗೂ ಕೂಡ ಇಡಿಗಂಟನ್ನ ಕೊಡಬೇಕು. ಈಗ ಏನು 60 ವರ್ಷ ನಿವೃತ್ತಿ ಆಗಿದ್ದಾರೆ ಅವರಿಗೆ ಇಡಿಗಂಟನ್ನ ಕೊಡಬೇಕು. ಇಡಿಗಂಟು ತಾತ್ಕಾಲಿಕವಾಗಿ ಕನಿಷ್ಠ ಕೂಲಿ ಕೊಡೋವರೆಗೂ ಇಡಿಗಂಟು, ಆಮೇಲೆ ಅವರಿಗೂ ಕೂಡ ಪೆನ್ಷನಿಯನ್ನ ಕೊಡಬೇಕು. ನಿವೃತ್ತಿ ಆದವರಿಗೆ ಪೆನ್ಷನಿನ ಕೊಡಬೇಕು ಅಂತೇಳಿ ಕೂಡ ಒತ್ತಡ ಹೇರ್ತಾ ಇದೆ. ಅದೇ ರೀತಿ ಬಿಸಿ ಊಟ ನೌಕರರು ಕೂಡ ನಮ್ಮ ಜಿಲ್ಲೆಯಿಂದ ಅದೇ ಮಂಡ್ಯ ಸಂಸದರ ಕಚೇರಿ ಮುಂದೆ, ಮಂಡ್ಯ ಡಿಸಿ ಕಚೇರಿಯಲ್ಲಿ ಹೋರಾಟ ಇರ್ತದೆ. ಹಾಗಾಗಿ ನಾವೀಗಾಗಲೇ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ, ಬಿಸಿ ಊಟನ 1ನೇ ತಾರೀಕಿಂದ ಬಂದ್ ಮಾಡ್ತೀವಿ ಅಂತ. ಬಂದ್ ಮಾಡಿ ಹೋರಾಟಕ್ಕೆ ಹೋಗ್ತಾ ಇದೀವಿ. ಹಾಗಾಗಿ ನೀವು ಯಾರಿಗೆ ಹೆದರದಂಗೆ ನಾವು ಅಧಿಕಾರಿಗಳಿಗೆ ಮನವಿ ಕೊಟ್ಟಿರೋದ್ರಿಂದ ನಮ್ಮ ಹೋರಾಟ, ನಮ್ಮ ಕನಿಷ್ಠ ಕೂಲಿ, ಪಿಂಚಣಿ, ನಮ್ಮ ಸೇವಾ ಭದ್ರತೆಯನ್ನು ಒದಗಿಸ್ಕೋಬೇಕು ಅಂತಂದಾಗ ಯಾರಿಗೂ ಹೆದರದಂಗೆ ಈ ಹೋರಾಟಕ್ಕೆ ನಾವು ಕೆಲವೊಂದು ಅನುಕೂಲಗಳನ್ನ ಪಡಿಬಹುದು. ಹಾಗಾಗಿ ನಾವು ಅಧಿಕಾರಿಗಳ ಹತ್ರ ಮನವಿ ಮಾಡೋದಂದ್ರೆ ಅವರ ಹಕ್ಕು, ಹೋರಾಟ ಮಾಡೋದು ಅವರ ಹಕ್ಕು, ಅವರ ಸ್ವತಂತ್ರ. ಹಾಗಾಗಿ ಅವ್ರನ್ನ ನೀವು ತಡೆ ಹಿಡಿಬಾರ್ದು, ಒತ್ತಡ ಹಾಕಬಾರ್ದು. ಅಡಿಗೆ ಮಾಡಬೇಕು, ನೀನ್ ಕೆಲಸದಿಂದ ತೆಗಿತೀನಿ, ಬಿಟ್ಟು ಹೋಗ್ತೀನಿ, ಅಡಿಗೆ ಕೆಲಸ ಮಾಡಿಟ್ಟು ಹೋಗು ಅಂತೇಳಿ ಅವ್ರಿಗೂ ಕೂಡ ಒತ್ತಡನ ಹೇರಬಾರ್ದು. ಅವರ ಹಕ್ಕು, ಅವ್ರನ್ನ ಪಡೆಯಕ್ಕೆ ಅವರು ಹೋರಾಟಕ್ಕೆ ಹೋಗ್ಬೇಕು. ಹಾಗಾಗಿ ಅಧಿಕಾರಿಗಳು ಕೂಡ ಅವ್ರಿಗೆ ಸಹಕಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಮತ್ತೆ ಚಳಿಗಾಲ ಇರೋದ್ರಿಂದನೂ ಕೂಡ ಹೆಚ್ಚು ಒಂದಷ್ಟು ಬೆಚ್ಚಗಿರೋ ಅಂತ ವಸ್ತುಗಳನ್ನ ಒತ್ಕೊಳ್ಳಕ್ಕೆ ಬರಬೇಕಾದಂಥದ್ದು. ಅಲ್ಲಿ ಡಿಸಿ ಕಚೇರಿ ಮುಂದೆ ನೀವು ಅದೇ ಬೆಳ್ಳೂರು ಕ್ರಾಸ್ ಹತ್ರಕ್ಕೆ ಬಂದೆ, ಬೆಳ್ಳೂರು ಕ್ರಾಸ್ ಇಂದ ಡೈರೆಕ್ಟ್ ಮಂಡ್ಯಕ್ಕೆ ಬಸ್ ಇದೆ. ಇಲ್ಲ ಅಂತಂದ್ರೆ ಮೈಸೂರು ಟ್ರೈನ್ಗೆ ಹೋಗಿ, ಮೈಸೂರು ಟ್ರೈನಿಂದ ಮೈಸೂರಿಗೆ ಹೋಗಿ, ಮೈಸೂರಿಂದ ಮಂಡ್ಯಕ್ಕೆ ಡೈರೆಕ್ಟ್ ಬಸ್ ಇದೆ. ಈ ರೀತಿ ಅನುಕೂಲಗಳನ್ನ ಮಾಡ್ಕೊಂಡು ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಡಿಸಿ ಕಚೇರಿ ಹತ್ರ ಬಂದು ಎಲ್ಲರೂ ಸೇರಬೇಕು. ಇದು ಕೂಡ ಅನಿರ್ದಿಷ್ಟಾವಧಿ ಹೋರಾಟ ಇರುತ್ತೆ. ಹಾಗಾಗಿ ಯಾರು ಹೆದರ್ಕೊಳ್ಳದ ರೀತಿಯ ನಿಮ್ಮ ಕೆಲಸಗಳನ್ನ ಬಂದ್ ಮಾಡಿ ಹೋರಾಟನ ಯಶಸ್ವಿ ಮಾಡಬೇಕು. ನಮ್ಮ ಹಕ್ಕನ್ನ, ನಮ್ಮ ಬೇಡಿಕೆಗಳನ್ನ ಪಡಿಬೇಕು ಅಂದಾಗ ಹೋರಾಟವೇ ನಮಗೆ ದಾರಿ ಇರೋದು. ಹಾಗಾಗಿ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ.